ಹೇ ಎವ್ರಿವಾನ್, ಸ್ನೇಹಿತರೆ, ತುಂಬ ದಿನ ಆದಮೇಲೆ ಗಾರ್ಡನ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಪೀನಟ್ ಕ್ಯಾಕ್ಟಸ್ ನೋಡ್ತಾ ಇದ್ದೀರಲ್ಲ, 3 ತಿಂಗಳಾದಮೇಲೆ ಇದ್ರೊಳಗೆ ಮತ್ತೆ ಮೊಗ್ಗು ಕಾಣಿಸ್ಕೊಂಡಿದೆ. 2 ದಿನಕ್ಕೂ ಚೆಕ್ ಮಾಡ್ತಾ ಇದ್ದೆ. 1 ವಾರದಲ್ಲೇ ಈ ಸೈಜ್ ಬಂದಿದೆ. 2ನೇ ಸಲ ಹೂ ಬಿಡ್ತಾ ಇರೋದು. ಕಲರ್ ಮಾತ್ರ ಸೂಪರ್ ಆಗಿದೆ. ಜೊತೆಗೆ ಹೂನು ಅಷ್ಟೇ ಸುಂದರವಾಗಿದೆ ಅಲ್ವಾ? ಆರ್ಕಿಡ್ ಹೂಗಳು ಅಷ್ಟೇ ಒಂದೊಂದೇ ಮೊಗ್ಗರಳಿ ಹೂವಾಗಿ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. 15-20 ದಿನ ಆದರೂ ಗಿಡದಲ್ಲಿ ಹೀಗೆ ಇರುತ್ತೆ, ತಾಜಾ ತಾಜಾ. ಗಿಡದ ಹೆಸರು ಕಪ್ಪೆನ್ ಸಾಸರ್ ಅಂತ, ಚೈನೀಸ್ ಹ್ಯಾಟ್ ಅಂತಾನೂ ಕರೀತಾರೆ. ಪಾಟ್ ಅರೇಂಜ್ಮೆಂಟ್ ಹೇಗೆ ಮಾಡಿದ್ದೀನಿ ಅಂದರೆ, ಬ್ಯಾಕ್ಗ್ರೌಂಡ್ ಸೂಪರಾಗಿ ಬರಬೇಕು, ಕರೆಕ್ಟಾಗಿ ಇಟ್ಟಿದ್ದೀನಿ ಅಲ್ವಾ? ಮೈಸೂರು ಮಲ್ಲಿಗೆ ಗಿಡದಲ್ಲಿ ಹೂವಂತೂ ಬಂಚಾಗೆ ಬಿಡುತ್ತೆ. ಇದಕ್ಕೆ ಹಜಾರಿ ಮೊಗ್ರ ಅಂತಾನೂ ಕರೀತಾರೆ. ಸುಮಾರು ದಿನ ಗಿಡದಲ್ಲಿ ಹೀಗೆ ಇರುತ್ತೆ, ಒಣಗಿರೋ ಹೂ ತೆಗಿತಾ ಇದ್ರೆ ಸಾಕು. ಈ ಗಿಡದ ಹೆಸರು ವೈಟ್ ಜಿಂಜರ್ ಲಿಲ್ಲಿ ಅಂತ, ಸೌಗಂಧಿಕ ಪುಷ್ಪಂ ಅಂತಾನೂ ಕರೀತಾರೆ. ಸದಾ ಹೂ ಇದ್ದೇ ಇರುತ್ತೆ. ಗಾರ್ಲಿಕ್ ವೈನ್ ಬಳ್ಳಿಯಲ್ಲಿ ಹೂಗಳು ಬಿಡಕ್ಕೆ ಶುರುವಾಗಿದೆ. ಮೊಗ್ಗುಗಳು ನೀವು ನೋಡ್ಬೋದು, ತುಂಬ ಬೇಗನೆ ಇದು ಅರಳುತ್ತೆ. ಹೂವಿನ ಬಣ್ಣ ನೋಡ್ತಾ ಇದ್ದೀರಲ್ಲ, ಇದಂತೂ ದಿನ ಚೇಂಜ್ ಆಗ್ತಾ ಇರುತ್ತೆ. ಸುಂದರವಾದ ಹೂಗಳು ಪಾಲಿನೇಟರ್ಸ್ನ ತುಂಬ ಅಟ್ರ್ಯಾಕ್ಟ್ ಮಾಡ್ತವೆ. ಗಿಡದ ಎಲೆಗಳನ್ನ ತೆಗೆದು ನೀವು ಸ್ಮೆಲ್ ಮಾಡಿದರೆ ಅದು ಬೆಳ್ಳುಳ್ಳಿ ಥರ ಇರುತ್ತೆ. ಅದಕ್ಕೆ ಇದಕ್ಕೆ ಗಾರ್ಲಿಕ್ ವೈನ್ ಅಂತ ಕರೆಯೋದು. 2nd ಫ್ಲೋರ್ ಟೆರೆಸ್ ಗಾರ್ಡನಿಂದ 3rd ಫ್ಲೋರ್ಗೆ ಬಂದಿದ್ದಾಯಿತು. ಕುಂಬಳಕಾಯಿ ಹಾರ್ವೆಸ್ಟ್ಗೆ ರೆಡಿಯಾಗಿದೆ. ಹಲಸಿನ ಹಣ್ಣು ಸಿಪ್ಪೆಗೆ ಜೇನುಹುಳಗಳು ಎಂಜಾಯ್ ಮಾಡ್ತಾ ಇದ್ದಾವೆ. ನೋನಿ ಗಿಡದಲ್ಲಿ ಬಿಟ್ಟಿರೋ ಅಂಥ ಕಾಯಿಗಳು ಹಣ್ಣಾಗಿದ್ದಾವೆ. ಸಣ್ಣ ಗಿಡದಲ್ಲಿ ಸಪೋಟ ಕಾಯಿಗಳು ಬಿಟ್ಟಿದ್ದಾವೆ. ಕರಾಡೆ ಹಣ್ಣಿದೆ. ರೋಜಾ ಹೂ ತುಂಬ ಚೆನ್ನಾಗಿ ಬಿಟ್ಟಿತ್ತು, ಈಗ ಬಾಡೋಗ್ತಾ ಇದ್ದಾವೆ. ಸೈಪ್ರಸ್ ವೈನ್ದು ಸಣ್ಣ ಗಿಡ ಸಿಕ್ತು, ರೀಪಾಟ್ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.